ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ 3 ಅಂಕಗಳಿಗೆ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತಕ್ಕಂತಹ ಪ್ರಶ್ನೆ ಕೊಟ್ಟಿರ್ತಾರೆ. ಇಲ್ಲಿ 3 ಪ್ರಶ್ನೆಗಳಿರ್ತವೆ ಮತ್ತು 3 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವೆಲ್ಲ ಟಾಪಿಕ್ ಮೇಲೆ ಕ್ವೆಶ್ಚನ್ಸನ್ನು ಕೇಳಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಅವುಗಳಿಗೆ ಆನ್ಸರನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಇದು 3rd ಮೇನಲ್ಲಿರುತ್ತೆ. 11th ಕ್ವೆಶ್ಚನ್ನಿಂದ ಸ್ಟಾರ್ಟ್ ಆಗ್ತಾ ಇದೆ. ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಅಂತಕ್ಕಂತಹ ಪ್ರಶ್ನೆಯೆಲ್ಲ ಗಮನಿಸ್ತಾ ಇದ್ದೇವೆ ನಾವು. ಸೆಂಟೆನ್ಸ್ ನೋಡಿ, ದ ಕ್ರೌಡ್ ಎಕ್ಸ್ಪೆಕ್ಟೆಡ್ ಹಿಮ್ ಟು ಅರೈವ್ ಎಟ್ 10 o'clock ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡಿ, ಆಬ್ಜೆಕ್ಟನ್ನು ಗಮನಿಸೋದಾದರೆ ಇಲ್ಲಿ ಹಿಮ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇದೆ. ಸೊ ನಾವು ಇದನ್ನೇ ಸಬ್ಜೆಕ್ಟಾಗಿ ತೆಗೆದುಕೊಳ್ಬೇಕು. ಅದನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅಂದರೆ ಹಿ ಅಂತ ತೆಗೆದುಕೊಳ್ತೇವೆ ಮತ್ತು ಹೆಲ್ಪಿಂಗ್ ವರ್ಬ್ ವಾಸನ್ನು ತೆಗೆದುಕೊಳ್ಬೇಕು ಸಿಂಗ್ಯುಲರ್ ಆಗಿರೋದ್ರಿಂದ ಮತ್ತು ಈ ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ. ಹಿ ವಾಸ್ ಆಯಿತು. ಈಗ ಎಕ್ಸ್ಪೆಕ್ಟೆಡ್ ಏನು ವರ್ಬ್ ಕೊಟ್ಟಿದ್ದಾರೋ ಅದರ ಒಂದು V3 ಫಾರ್ಮ್ ಆಗಿರೋ ಎಕ್ಸ್ಪೆಕ್ಟೆಡನ್ನೇ ಬರ್ಕೊಳ್ತೇವೆ. ಹಿ ವಾಸ್ ಎಕ್ಸ್ಪೆಕ್ಟೆಡ್. ಇನ್ನು ಮುಂದೆ ಏನಿದೆನೋ ಅದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಳೋಣ. ಹಿ ವಾಸ್ ಎಕ್ಸ್ಪೆಕ್ಟೆಡ್ ಟು ಅರೈವ್ ಎಟ್ 10 o'clock. ನೋಡಿ, ಸ್ವಲ್ಪ ಡಿಫಿಕಲ್ಟ್ ಇದೆ ಸೆಂಟೆನ್ಸ್, ಬಟ್ ಸಬ್ಜೆಕ್ಟನ್ನು ಮತ್ತು ಆಬ್ಜೆಕ್ಟನ್ನು ಗುರುತಿಸಿಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. 10 o'clock ಬೈ ದ ಕ್ರೌಡ್. ನೋಡಿ, ಇಲ್ಲಿ ಸಬ್ಜೆಕ್ಟ್ ಏನಿತ್ತೋ ಇದನ್ನು ನಾವು ಕೊನೆಗೆ ಬರಿತೇವೆ, ಬೈ ದ ಕ್ರೌಡ್. ನೋಡಿ ವಿದ್ಯಾರ್ಥಿಗಳೇ, ಇದನ್ನು ಇನ್ನೂ ಒಂದು ರೀತಿಯಲ್ಲಿ ನಾವು ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸಲ್ಲಿ ಬರಿಬೋದು. ಹೇಗೆ ಅಂತ ನೋಡಿ, ಹಿ ವಾಸ್ ಎಕ್ಸ್ಪೆಕ್ಟೆಡ್ ಬೈ ದ ಕ್ರೌಡ್ ಅಂತ ನೀವು ಇಲ್ಲೇ ಸೇರಿಸ್ಕೋಬೋದು. ಬೈ ದ ಕ್ರೌಡ್ ಟು ಅರೈವ್, ಕಾಮ ಕೊಟ್ಬಿಟ್ಟು ಟು ಅರೈವ್ ಎಟ್ 10 o'clock ಅಂತಲೂ ಕೂಡ ಬರಿಬಹುದು ವಿದ್ಯಾರ್ಥಿಗಳೇ. ಬಟ್ ದಿಸ್ ಈಸ್ ದ ಮೋಸ್ಟ್ ಸೂಟಬಲ್ ಒನ್. 12th ನೋಡಿ, ಫ್ರೇಮ್ ಅ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ಸ್ ಆ್ಯಸ್ ಆನ್ಸರ್ ಅಂತ ಕೇಳಿದ್ದಾರೆ. ಇಲ್ಲಿ ಎವ್ರಿವೇರ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಹಿ ಸರ್ಚ್ಡ್ ಫಾರ್ ದ ಲಾಸ್ಟ್ ಮೊಬೈಲ್ ಫೋನ್ ಎವ್ರಿವೇರ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ನಾವೇನು ಮಾಡಬೇಕು ಅಂದರೆ ವೇರಿಂದ WH ಕ್ವಶನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ವೇರ್ ಡಿಡ್. ನೋಡಿ, ಇಲ್ಲಿ ಸರ್ಚ್ಡ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ವೇರ್ ಡಿಡ್ ಆದಮೇಲೆ ಹೀಯನ್ನು ತೆಗೆದುಕೊಳ್ತೇವೆ. ವೇರ್ ಡಿಡ್ ಹಿ. ಮತ್ತು ನೋಡಿ, ಸರ್ಚ್ ಇದ್ದದ್ದನ್ನು ಸರ್ಚ್ ಅಂತ ಚೇಂಜ್ ಮಾಡ್ತವೆ ವಿದ್ಯಾರ್ಥಿಗಳು, ಯಾಕೆಂದರೆ ಇಲ್ಲಿ ಡಿಡ್ಡನ್ನು ಯೂಸ್ ಮಾಡಿರೋದ್ರಿಂದ. ವೇರ್ ಡಿಡ್ ಹಿ ಸರ್ಚ್ ಫಾರ್ ದ ಲಾಸ್ಟ್ ಮೊಬೈಲ್ ಫೋನ್. ಇದನ್ನು ಆ್ಯಸ್ ಇಟ್ ಈಸ್ ಬರಿತೀವಿ ವಿದ್ಯಾರ್ಥಿಗಳೇ. ಫಾರ್ ದ ಲಾಸ್ಟ್ ಮೊಬೈಲ್ ಫೋನ್ ಬರೆದ ಮೇಲೆ ವಿದ್ಯಾರ್ಥಿಗಳೇ ನೋಡಿ, ಕ್ವಶನ್ ಮಾರ್ಕ್ ಹಾಕೋದನ್ನು ಮರೆಯೋ ಹಾಗಿಲ್ಲ. ಸೊ ಸೆಂಟೆನ್ಸ್ ವೇರ್ ಡಿಡ್ ಹಿ ಸರ್ಚ್ ಫಾರ್ ದ ಲಾಸ್ಟ್ ಮೊಬೈಲ್ ಫೋನ್. 13th ಒನ್, ರೀರೈಟ್ ದ ಸೆಂಟೆನ್ಸ್ ಆ್ಯಸ್ ಎಕ್ಸ್ಕ್ಲಾಮೇಟರಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ನಾವು ಯಾವುದೇ ಒಂದು ಅಸರ್ಟಿವ್ ಸೆಂಟೆನ್ಸನ್ನು ಕೊಟ್ಟಿರ್ತಾರಲ್ವ, ಅದನ್ನು ಎಕ್ಸ್ಕ್ಲಾಮೇಟರಿ ಮಾಡಬೇಕು ಅಂದರೆ ವಾಟ್ ಅಥವಾ ಹೌ ಇಂದ ಸ್ಟಾರ್ಟ್ ಮಾಡ್ಬೋದು ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಈ ಒಂದು ಸೆಂಟೆನ್ಸನ್ನು ನಾನು ಹೌ ಇಂದ ಚೇಂಜ್ ಮಾಡ್ತಾ ಇದ್ದೇನೆ. ಆ್ಯನ್ಸ್ ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ಬ್ಯೂಟಿಫುಲ್ ಅಂತ ಇದೆ. ಸೊ ನಾವೇನು ಮಾಡ್ಬೋದು ಅಂದರೆ ಹೌ ಬ್ಯೂಟಿಫುಲ್. ನೋಡಿ, ಅಲ್ಲಿ ಕೊಟ್ಟಿರೋ ಅಡ್ಜೆಕ್ಟಿವನ್ನು ಹೌ ಆದಮೇಲೆ ಬರಿತಾ ಇದ್ದೇನೆ. ಹೌ ಬ್ಯೂಟಿಫುಲ್ ಆ್ಯನ್ಸ್ ಹ್ಯಾಂಡ್ ರೈಟಿಂಗ್ ಈಸ್. ನೋಡಿ, ಈ ವೆರಿಯನ್ನು ಬಿಟ್ಬಿಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಹೌ ಬ್ಯೂಟಿಫುಲ್ ಆ್ಯನ್ಸ್ ಹ್ಯಾಂಡ್ ರೈಟಿಂಗ್. ನೋಡಿ, ಈ ಸೆಂಟೆನ್ಸನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ಹ್ಯಾಂಡ್ ರೈಟಿಂಗ್ ಈಸ್ ಅಂತ ಬರೆದು ಕೊನೆಗೆ ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಹಾಕೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಸೊ ನೋಡಿ, ಸಿಂಪಲ್, ಇಲ್ಲಿ ಹೌವನ್ನು ಸೇರಿಸ್ತಾ ಇದ್ದೇವೆ ಸ್ಟಾರ್ಟಿಂಗಲ್ಲಿ ಮತ್ತು ಈ ಅಡ್ಜೆಕ್ಟಿವ್ ಏನಿತ್ತೋ ಇದನ್ನು ಹೌ ಆದಮೇಲೆ ತಂದು ಸೇರಿಸಿದ್ದೇವೆ. ಇನ್ನು ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡು ಹೋಗಿದ್ದೇವೆ ಮತ್ತು ಕೊನೆಗೆ ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಹಾಕ್ತೇವೆ, ಅಷ್ಟೇ. ಇನ್ನು ಮತ್ತೊಂದು ಪ್ರಶ್ನೆ ಪತ್ರಿಕೆಯ ಕ್ವಶನ್ಸ್ಗಳನ್ನು ನೋಡೋಣ. ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಮಾಧವಿ ವಾಸ್ ಕುಕಿಂಗ್ ಎ ನೈಸ್ ಮೀಲ್ ಇದೆ ವಿದ್ಯಾರ್ಥಿಗಳೇ. ನೋಡಿ, ಗಮನಿಸ್ಬೋದು, ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಪಾಸ್ಟ್ ಕಂಟಿನ್ಯೂಸಲ್ಲಿ ಇದೆ. ಇಲ್ಲಿ ಆಬ್ಜೆಕ್ಟ್ ಯಾವುದಿದೆ, ಎ ನೈಸ್ ಮೀಲ್ ಅಂತಕ್ಕಂಥದ್ದಿದೆ. ಸೊ ನಾವೇನು ಮಾಡಬೇಕು, ಸ್ಟಾರ್ಟಿಂಗಲ್ಲೇ ಅದನ್ನು ತೆಗೆದುಕೊಳ್ತಾ ಇದ್ದೇವೆ. ಎ ನೈಸ್ ಮೀಲ್ ಅಂತ ತೆಗೆದುಕೊಂಡು ಸೂಟಬಲ್ ಹೆಲ್ಪಿಂಗ್ ವರ್ಬ್ ವಾಸನ್ನೇ ತೆಗೆದುಕೊಳ್ತೇವೆ. ಎ ನೈಸ್ ಮೀಲ್ ವಾಸ್. ನೋಡಿ, ಕುಕ್ಕಿಂಗ್ ಇರೋದ್ರಿಂದ ಅಂದರೆ ವರ್ಬ್ ING ಫಾರ್ಮಲ್ಲಿ ಇರೋದ್ರಿಂದ ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಬೀಯಿಂಗ್ ಅಂತ ತೆಗೆದುಕೊಳ್ತೇವೆ. ಬೀಯಿಂಗ್ ಮತ್ತು ಕುಕ್ಕಿಂಗ್ ಇರೋದನ್ನು ಕುಕ್ಡ್ ಅಂದರೆ V3 ಫಾರ್ಮ್ಗೆ ಬರ್ಕೋಬೇಕು. ಕುಕ್ಡ್ ಬೈ ಅಂತ ಬರ್ಕೊಳ್ತೇವೆ ಪ್ರಿಪೊಸಿಷನ್. ಮತ್ತು ಮಾಧವಿ ಸಬ್ಜೆಕ್ಟ್ ಏನಿತ್ತೋ ಅದನ್ನು ಕೊನೆಗೆ ಬರೀಬೇಕು ವಿದ್ಯಾರ್ಥಿಗಳೇ, ಮಾಧವಿ. ಸೊ ಎ ನೈಸ್ ಮೀಲ್ ವಾಸ್ ಬೀಯಿಂಗ್ ಕುಕ್ಡ್ ಬೈ ಮಾಧವಿ. 12th one, frame a question
ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಇದೆ. ಹರ್ ಅರ್ಲಿ ನೇಮ್ ವಾಸ್ ಬಬಿತಾ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಬಬಿತಾ ಅಂತ ಇದೆ, ಹೆಸರಾಗಿರೋದ್ರಿಂದ ನಾವೇನು ತಗೋಬೋದು, WH ವರ್ಡ್ ವಾಟ್ ಅನ್ನು ತೆಗೆದುಕೊಳ್ಬೋದು. ಮತ್ತು ವಾಸ್ ನೋಡಿ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ವಾಟ್ ವಾಸ್ ಅಂತ ತೆಗೆದುಕೊಳ್ತೇವೆ. ಇನ್ನು ಹರ್ ಅರ್ಲಿ ನೇಮ್ ಇದನ್ನು ಬರಿತಾ ಇದ್ದೇವೆ. ವಾಟ್ ವಾಸ್ ಹರ್ ಅರ್ಲಿ ನೇಮ್ ಅಂತ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ವಾಟ್ ವಾಸ್ ಹರ್ ಅರ್ಲಿ ನೇಮ್. ಕ್ವೆಶ್ಚನ್ ನಂಬರ್ 13, ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ದಟ್ ನಾಟ್ ಅಂತ ಕೇಳಿದ್ದಾರೆ. ಹಿ ಈಸ್ ಟು ವೀಕ್ ಟು ಪ್ಲೇ ಫುಟ್ಬಾಲ್ ಇದೆ. ಸೊ ನಾವಿಲ್ಲಿ ಸೊ ದ್ಯಾಟ್ ನಾಟನ್ನು ಯಾವ ರೀತಿ ಯೂಸ್ ಮಾಡೋದು, ಮೊದಲನೇದಾಗಿ ನೋಡಿ ಇಲ್ಲಿ ಟು ಏನಿದೆನೋ ಇಲ್ಲಿ ನಾವು ಸೋ ಅನ್ನು ಯೂಸ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಹಿ ಸೋ ವೀಕ್ ಆದ ತಕ್ಷಣ ನೋಡಿ ವಿದ್ಯಾರ್ಥಿಗಳೇ ದಟ್ ಅಂತ ಇಲ್ಲಿ ಯೂಸ್ ಮಾಡ್ಕೊಳ್ತೇವೆ. ದ್ಯಾಟ್ ಹಿ ಕ್ಯಾನ್ ನಾಟ್ ಪ್ಲೇ ಫುಟ್ಬಾಲ್ ಅಂತ ಬರಿಬೇಕಾಗುತ್ತೆ. ಸೊ ನೋಡಿ ಯಾವ ರೀತಿ, ಹಿ ಈಸ್ ಸೋ ವೀಕ್ ದ್ಯಾಟ್, ಮತ್ತೆ ನಾವು ಸಬ್ಜೆಕ್ಟ್ ಬರ್ಕೊಳ್ತೇವೆ. ಹಿ ನಾಟ್ ಅಂದ ತಕ್ಷಣ ನಾವು ನಾಟನ್ನು ಅಷ್ಟೇ ಬರೆಯೋಗಿಲ್ಲ, ಕ್ಯಾನ್ ನಾಟ್ ಅಂತ ಬರೀತೇವೆ. ಹಿ ಕ್ಯಾನ್ ನಾಟ್ ಪ್ಲೇ ಫುಟ್ಬಾಲ್ ಈ ರೀತಿ ನಾವು ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳೇ. ಈಗ ಇಲ್ಲಿ ಇನ್ನೊಂದು ಸೆಂಟೆನ್ಸನ್ನು ನಿಮಗೆ ಕೊಡ್ತಾ ಇದ್ದೇನೆ ನೋಡಿ ವಿದ್ಯಾರ್ಥಿಗಳೇ ಯಾವ ರೀತಿ ಅಂತ. ಒಂದು ವೇಳೆ ಸೆಂಟೆನ್ಸ್ ನೋಡಿ, ಹಿ ಈಸ್ ಬೇಡ, ದ ಟೀ ಈಸ್ ಟೂ ಹಾಟ್ ಟು ಡ್ರಿಂಕ್. ಈ ಒಂದು ಸೆಂಟೆನ್ಸನ್ನು ನೀವೇ ಏನು ಮಾಡಿ ಅಂದರೆ ಸೊ ದ್ಯಾಟ್ ನಾಟನ್ನು ಯೂಸ್ ಮಾಡಿಕೊಂಡು ಚೇಂಜ್ ಮಾಡಿ ಮತ್ತು ಕಮೆಂಟಲ್ಲಿ ಆನ್ಸರ್ನ ಟೈಪ್ ಮಾಡಿ ವಿದ್ಯಾರ್ಥಿಗಳೇ. ಇನ್ನು ಮತ್ತೊಂದು ಪ್ರಶ್ನೆ ಪತ್ರಿಕೆಯ ಕ್ವೆಶನ್ಸ್ ನೋಡೋಣ. ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಇದೆ. ಸೊ ದ ಹಂಟರ್ ಶಾಟ್ ದ ಟೈಗರ್ ಅಂತ ಇದೆ ವಿದ್ಯಾರ್ಥಿಗಳೇ. ದ ಹಂಟರ್ ಸಬ್ಜೆಕ್ಟ್ ಆಗಿದೆ ಮತ್ತು ಶಾಟ್ ವರ್ಬ್ ಆಗಿದೆ, ದ ಟೈಗರ್ ಆಬ್ಜೆಕ್ಟ್ ಆಗಿದೆ. ಸೊ ನಾವು ಮೊದಲಿಗೆ ಆಬ್ಜೆಕ್ಟನ್ನು ತೆಗೆದುಕೊಳ್ಳೋಣ. ದ ಟೈಗರ್ ಮತ್ತು ಶಾರ್ಟ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ವಾಸ್ ತೆಗೆದುಕೊಳ್ತೇವೆ. ದ ಟೈಗರ್ ವಾಸ್ V3 ಫಾರ್ಮ್, ಶಾರ್ಟ್ಗೆ ಶಾರ್ಟ್ ಇರುತ್ತೆ. ದ ಟೈಗರ್ ವಾಸ್ ಶಾರ್ಟ್ ಬೈ ಪ್ರಿಪೋಸಿಷನ್ ಮತ್ತು ದ ಹಂಟರನ್ನು ಕೊನೆಗೆ ಬರೀಬೇಕು ವಿದ್ಯಾರ್ಥಿಗಳೇ. ದ ಹಂಟರ್. ಇನ್ನು ನೆಕ್ಸ್ಟ್ ನೋಡಿ, ಫ್ರೇಮ್ ಅ ಕ್ವೆಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಇದೆ. ಜಾನ್ವರಿ ಇಸ್ ದ ಫಸ್ಟ್ ಮಂತ್ ಆಫ್ ದ ಇಯರ್ ಇದೆ ವಿದ್ಯಾರ್ಥಿಗಳೇ. ಜಾನ್ವರಿಗೆ ಅಂಡರ್ಲೈನ್ ಮಾಡಲಾಗಿದೆ. ಸೊ ನಾವು ವಾಟ್ ಈಸ್ ದ ನೋಡಿ ಮುಂದಿರೋದು ಆ್ಯಸ್ ಇಟ್ ಈಸ್, ವಾಟ್ ಈಸ್ ದ ಫಸ್ಟ್ ಮಂತ್ ಆಫ್ ದ ಇಯರ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡು ಕೊನೆಗೆ ಕ್ವೆಶನ್ ಮಾರ್ಕನ್ನು ಹಾಕಿ ವಿದ್ಯಾರ್ಥಿಗಳೇ. 13th ಒನ್, ರೀರೈಟ್ ದ ಸೆಂಟೆನ್ಸ್ ಇಂಟು ಅಸರ್ಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ ಸೆಂಟೆನ್ಸ್ ಎಕ್ಸ್ಕ್ಲಾಮೇಟರಿಯಲ್ಲಿದೆ ಆಲ್ರೆಡಿ, ಇದನ್ನು ನಾವು ಅಸರ್ಟಿವ್ ಚೇಂಜ್ ಮಾಡಬೇಕು. ನೋಡಿ ಮೊದಲಿಗೆ ಒಂದು ಸೆಂಟೆನ್ಸನ್ನು ನೋಡಿದ್ವಿ, ಅಲ್ಲೇನಪ್ಪ ಅಂದರೆ ಏನು ಅಸರ್ಟಿವ್ ಕೊಟ್ಟು ಎಕ್ಸ್ಕ್ಲಾಮೇಟರಿ ಕೇಳಿದರು, ಇಲ್ಲಿ ಎಕ್ಸ್ಕ್ಲಾಮೇಟರಿ ಕೊಟ್ಟು ಅಸರ್ಟಿವ್ ಕೇಳ್ತಾ ಇದ್ದಾರೆ. ಹೌ ಸ್ವೀಟ್ ದಿಸ್ ರೋಸ್ ಸ್ಮೆಲ್ಸ್ ಅಂತ ಇದೆ. ಸೊ ನಾವೇನು ಮಾಡ್ಬೋದು, ದಿಸ್ ರೋಸಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೆಂಟೆನ್ಸನ್ನು. ದಿಸ್ ರೋಸ್ ಸ್ಮೆಲ್ಸ್, ನೋಡಿ ಹೌ ಸ್ವೀಟ್ ಇರೋದನ್ನು ಇಲ್ಲಿ ನಾವು ವೆರಿ ಸ್ವೀಟ್ ಬರೆದ್ರೆ ಆಯಿತು ವಿದ್ಯಾರ್ಥಿಗಳೇ. ವೆರಿ ಸ್ವೀಟ್ ಮತ್ತು ಕೊನೆಗೆ ಫುಲ್ ಪಾಯಿಂಟ್ ಹಾಕಬೇಕು ಅಷ್ಟೇ. ನೋಡಿ ದಿಸ್ ರೋಸ್ ಸ್ಮೆಲ್ಸ್ ವೆರಿ ಸ್ವೀಟ್ ಅಂತ ಆಗ್ತಾ ಇದೆ ಸೆಂಟೆನ್ಸ್. ನೋಡಿ ಇಲ್ಲಿ ಒಂದು ಕ್ವೆಶನ್ ಅನ್ನು ಕೊಡ್ತಾ ಇದ್ದೇನೆ. ಹೌ ಸ್ಟ್ರಾಂಗ್ ರಮೇಶ್ ಈಸ್. ಎಸ್ ವಿದ್ಯಾರ್ಥಿಗಳೇ, ಈ ಸೆಂಟೆನ್ಸನ್ನು ನೀವು ಅಸರ್ಟಿವ್ಗೆ ಚೇಂಜ್ ಮಾಡಿ ವಿದ್ಯಾರ್ಥಿಗಳೇ, ಇದೇ ಸ್ಟ್ರಕ್ಚರಿಂದ. ಇನ್ನು ಮತ್ತೊಂದು ಪ್ರಶ್ನೆ ಪತ್ರಿಕೆಯ ಕ್ವೆಶನ್ಸ್ಗಳನ್ನು ನೋಡೋಣ. ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ದ ಕಿಂಗ್ ಗೇವ್ ದ ಕಮಾಂಡರ್ ಎ ರಿವಾರ್ಡ್ ಅಂತ ಇದೆ. ನೋಡಿ ದ ಕಿಂಗ್ ಅಂತಕ್ಕಂಥದ್ದು ಸಬ್ಜೆಕ್ಟ್, ಗೇವ್ ಅಂತಕ್ಕಂಥದ್ದು ವರ್ಬ್ ಆಗಿದೆ ಮತ್ತು ದ ಕಮಾಂಡರ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಎ ರಿವಾರ್ಡ್ ಅನ್ನೋದು ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡಿ ಎರಡನ್ನು ತೆಗೆದುಕೊಂಡು ನಾವು ಪ್ಯಾಸಿವ್ ವಾಯ್ಸನ್ನು ಮಾಡ್ಬೋದು. ದ ಕಮಾಂಡರನ್ನು ತೆಗೆದುಕೊಳ್ಬೋದು, ಎ ರಿವಾರ್ಡನ್ನು ಕೂಡ ತೆಗೆದುಕೊಳ್ಬೋದು. ಯಾವ ರೀತಿ ನೋಡೋಣ. ದ ಕಮಾಂಡರ್, ಫಸ್ಟ್ಗೆ ದ ಕಮಾಂಡರ್ನ ತೆಗೆದುಕೊಳ್ಳೋಣ.
ದ ಕಮಾಂಡರ್ ಗೇವ್ ಇದೆ ಪಾಸ್ಟ್ ಟೆನ್ಸಲ್ಲಿ. ಸೊ ವಾಸ್ ವಿತ್ ರಿಫಾರ್ಮ್ ಗಿವನ್. ದ ಕಮಾಂಡರ್ ವಾಸ್ ಗಿವನ್ ಅ ರಿವಾರ್ಡ್ ಬೈ ದ ಕಿಂಗ್. ಬೈ ಪ್ರಿಪೋಸಿಷನ್ ಮತ್ತು ಸಬ್ಜೆಕ್ಟ್ ದ ಕಿಂಗ್ ಅನ್ನು ಕೊನೆಗೆ ಬರಿತಾ ಇದ್ದೇವೆ. ದ ಕಿಂಗ್ ಇದು ಒಂದು ಸೆಂಟೆನ್ಸ್ ಆದರೆ ವಿದ್ಯಾರ್ಥಿಗಳೇ, ಮತ್ತೊಂದು ಸೆಂಟೆನ್ಸನ್ನು ಯಾವ ರೀತಿ ಬರೆಯೋದು ನೋಡಿ. ಎ ರಿವಾರ್ಡನ್ನು ತೆಗೆದುಕೊಂಡು ಕೂಡ ಈ ಸೆಂಟೆನ್ಸನ್ನು ಬರಿಬಹುದು. ಎ ರಿವಾರ್ಡ್, ಇಲ್ಲೂ ಅಷ್ಟೇ ವಾಸ್ ಗಿವನ್ ಅಂತಲೇ ಬರುತ್ತೆ. ಎ ರಿವಾರ್ಡ್ ವಾಸ್ ಗಿವನ್ ಟು ದ ಕಮಾಂಡರ್. ನೋಡಿ ಇಲ್ಲಿ ದ ಕಮಾಂಡರ್ ಇರೋದನ್ನು ಟು ದ ಕಮಾಂಡರ್ ಅಂತ ಚೇಂಜ್ ಮಾಡ್ಕೊಳ್ತೇವೆ. ಟು ದ ಕಮಾಂಡರ್ ಮತ್ತು ಕೊನೆಗೆ ಬೈ ದ ಕಿಂಗ್ ಅಂತೇಳಿ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ರಿರೈಟ್ ದ ಸೆಂಟೆನ್ಸ್ ಯೂಸಿಂಗ್ ಸೋ ದಟ್ ನಾಟ್ ಇದೆ. ಹಿ ವಾಸ್ ಟೂ ಓಲ್ಡ್ ಟು ಲರ್ನ್ ನ್ಯೂ ಥಿಂಗ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಯಾವ ರೀತಿ ಯೂಸ್ ಮಾಡೋದು, ಮೊದಲಿಗೆ ಹಿ ವಾಸ್ ಅಂತ ತೆಗೆದುಕೊಳ್ತೇವೆ ಮತ್ತು ಟೂ ಇರೋ ಕಡೆ ಸೋ ಅನ್ನು ಸೇರಿಸಬೇಕು. ಹಿ ವಾಸ್ ಸೋ ಓಲ್ಡ್ ಮತ್ತು ನೆಕ್ಸ್ಟ್ ನೋಡಿ ದ್ಯಾಟನ್ನು ಇಲ್ಲೇ ತೆಗೆದುಕೊಳ್ತಾ ಇದ್ದೇವೆ ಟೂ ಬದಲಾಗಿ. ಹಿ ವಾಸ್ ಸೋ ಓಲ್ಡ್ ದ್ಯಾಟ್ ಮತ್ತು ಹಿ ತೆಗೆದುಕೊಳ್ಬೇಕು. ಹಿ ಕ್ಯಾನ್ ನಾಟ್ ಅಥವಾ ಕಾಂಟ್ ಲರ್ನ್. ನೋಡಿ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ. ಲರ್ನ್ ನ್ಯೂ ಥಿಂಗ್ಸ್. ಇನ್ನು 13th ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆ್ಯಸ್ ಆನ್ಸರ್ ಇದೆ. ಐ ಮೆಟ್ ಆ್ಯನ್ ಓಲ್ಡ್ ವುಮೆನ್ ಇನ್ ದ ಪಾರ್ಕ್ ಲಾಸ್ಟ್ ನೈಟ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಆ್ಯನ್ ಓಲ್ಡ್ ವುಮೆನ್ಗೆ ಅಂಡರ್ಲೈನ್ ಮಾಡಲಾಗಿದೆ. ನಾವು WH ವರ್ಡ್ ಹೂಮ್ ಅಂತ ತೆಗೆದುಕೊಳ್ಬಹುದು, ಯಾರನ್ನ ಅಂತೇಳಿ. ಹೂಮ್ ಮೆಟ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಡಿಡ್ ತೆಗೆದುಕೊಳ್ಬೇಕು. ಹೂಮ್ ಡಿಡ್, ಐ ಅಥವಾ ಯು ಅನ್ನು ತೆಗೆದುಕೊಳ್ಬಹುದು. ಹೂಮ್ ಡಿಡ್ ಐ ಮೆಟ್ ಇರೋದನ್ನು ಮೀಟ್ ಅಂತ ಚೇಂಜ್ ಮಾಡ್ತೇವೆ V1ಗೆ, ಯಾಕಂದರೆ ಡಿಡ್ ತೆಗೆದುಕೊಂಡಿರುವ ಕಾರಣದಿಂದ. ಹೂಮ್ ಡಿಡ್ ಐ ಮೀಟ್ ಇನ್ ದ ಪಾರ್ಕ್ ಲಾಸ್ಟ್ ನೈಟನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರೀರಿ ವಿದ್ಯಾರ್ಥಿಗಳೇ, ಮತ್ತು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕೋದನ್ನು ಮರಿಬೇಡಿ. ಇನ್ನು ಮತ್ತೊಂದು ಪ್ರಶ್ನೆ ಪತ್ರಿಕೆ ಕ್ವಶನ್ಸ್ ನೋಡಿ. 11th ಒನ್ ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಇದೆ. ದ ರಿಸೈಟೇಷನ್ ಪ್ಲೀಸ್ಡ್ ದ ಜಡ್ಜ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಸಬ್ಜೆಕ್ಟ್ ದ ರಿಸೈಟೇಷನ್, ಪ್ಲೀಸ್ಡ್ ಅನ್ನೋದು ವರ್ಬ್, ದ ಜಡ್ಜಸ್ ಅನ್ನೋದು ಪ್ಲೂರಲ್ ಆಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿ ನಾವು ದ ಜಡ್ಜಸ್ಸನ್ನು ಅಂದರೆ ಆಬ್ಜೆಕ್ಟನ್ನು ಮೊದಲಿಗೆ ಬರ್ಕೊಳ್ತಾ ಇದ್ದೇವೆ. ದ ಜಡ್ಜಸ್ ಪ್ಲೂರಲ್ ಆಗಿದೆ. ಸೊ ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿದೆ. ಹೆಲ್ಪಿಂಗ್ ವರ್ಬ್ ವರ್ ಅನ್ನು ತೆಗೆದುಕೊಳ್ಬೇಕು. ದ ಜಡ್ಜಸ್ ವರ್ ಮತ್ತು ವಿತ್ ರಿಫಾರ್ಮ್ ಪ್ಲೀಸ್ಡ್ಗೆ ಪ್ಲೀಸ್ಡ್ ಆಗೇ ಇರುತ್ತೆ. ಪ್ಲೀಸ್ಡ್, ದ ಜಡ್ಜಸ್ ವರ್ ಪ್ಲೀಸ್ಡ್ ಬೈ ದ ಸಬ್ಜೆಕ್ಟ್ ಏನಿತ್ತೋ ದ ರಿಸೈಟೇಷನ್ ಅದನ್ನು ಕೊನೆಗೆ ಬರಿತಾ ಇದ್ದೇವೆ. ದ ರಿಸೈಟೇಷನ್. ಇನ್ನು ಕ್ವಶನ್ ನಂಬರ್ 12 ನೋಡಿ. ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಇದೆ. ಆ್ಯನ್ ಆ್ಯಕ್ಟರ್ ನೋಡಿ, ಮೊದಲಿಗೆ ಏನು ಕೊಟ್ಟಿದ್ರು ಸೆಂಟೆನ್ಸ್, ಈ ಹಿಂದಿನ ಒಂದು ಎಕ್ಸಸೈಸ್ ನೋಡಿದಾಗ ಗೊತ್ತಾಗಿತ್ತು. ಐ ಮೆಟ್ ಆ್ಯನ್ ಆ್ಯಕ್ಟರ್ ಇನ್ ದ ಪಾರ್ಕ್ ಲಾಸ್ಟ್ ನೈಟ್ ಅಂತ ಇದೆ. ಸೊ ಇಲ್ಲೂ ಕೂಡ ಹೂಮನ್ನೇ ತೆಗೆದುಕೊಳ್ತೇವೆ ವಿದ್ಯಾರ್ಥಿಗಳೇ, ಮತ್ತು ಹೆಲ್ಪಿಂಗ್ ವರ್ಬ್ ಡಿಡ್ ತೆಗೆದುಕೊಳ್ತೇವೆ, ಯಾಕೆಂದರೆ ಮೆಟ್ ಅನ್ನೋದು ಪಾಸ್ಟ್ ಇದೆ. ಹೂಮ್ ಡಿಡ್ ಐ ಮೀಟ್ ಇನ್ ದ ಪಾರ್ಕ್ ಲಾಸ್ಟ್ ನೈಟನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ, ಮತ್ತು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಿ. ಕ್ವಶನ್ ನಂಬರ್ 13 ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್ ನಾಟ್ ಅಂತ ಕೇಳಿದ್ದಾರೆ. ದ ನ್ಯೂಸ್ ಈಸ್ ಟೂ ಗುಡ್ ಟು ಬಿ ಟ್ರೂ ಅಂತ ಇದೆ. ಸೊ ಇಲ್ಲಿ ಸೋ ದ್ಯಾಟ್ ನಾಟನ್ನು ಯಾವ ರೀತಿ ಯೂಸ್ ಮಾಡೋದು ನೋಡಿ. ದ ನ್ಯೂಸನ್ನು ಸ್ಟಾರ್ಟಿಂಗಲ್ಲೇ ಬರ್ಕೊಳ್ಳೋಣ. ದ ನ್ಯೂಸ್ ಈಸ್ ಟೂ ಇರೋ ಕಡೆ ನಾವೇನು ಮಾಡ್ತೇವೆ, ಸೊ ಬರ್ಕೊಳ್ತೇವೆ. ಸೊ ದ ನ್ಯೂಸ್ ಈಸ್ ಸೋ ಗುಡ್ ಮತ್ತು ಟೂ ಇರೋ ಕಡೆ ದಟ್ಟನ್ನು ಬರ್ಕೊಳ್ತೇವೆ. ದ್ಯಾಟ್ ಇಟ್ ಕೆನಾಟ್ ಬಿ, ನೋಡಿ ವಿದ್ಯಾರ್ಥಿಗಳೇ, ಇಟ್ ಕಾಂಟ್ ಬಿ ಟ್ರೂ ಅಂತ ಬರಿತಾ ಇದ್ದೇವೆ. ಮತ್ತೊಂದು ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳೇ. ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಇದೆ ನೋಡಿ. ಇನ್ ವಿಂಟರ್ ಪೀಪಲ್ ಬರ್ನ್ ಅ ಗ್ರೇಟ್ ಡೀಲ್ ಆಫ್ ಕೋಲ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬಹುದು, ಇನ್ ವಿಂಟರ್ ಅಂತಕ್ಕಂತಹ ಮೊದಲಿಗೆ ಏನು ಕೊಟ್ಟಿದ್ದಾರೋ ಪದಗಳು ಇವು ನಿಮಗೆ ಕನ್ಫ್ಯೂಸ್ ಮಾಡ್ತವೆ. ಬಟ್ ನೋಡಿ ವಿದ್ಯಾರ್ಥಿಗಳೇ, ಪೀಪಲ್ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಪೀಪಲ್ ಬರ್ನ್ ಅ ಗ್ರೇಟ್ ಡೀಲ್ ಆಫ್ ಕೋಲ್.
ಇಲ್ಲಿ ಗಮನಿಸ್ಬೋದು ಅ ಗ್ರೇಟ್ ಡೀಲ್ ಆಫ್ ಕೋಲ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಆಬ್ಜೆಕ್ಟ್ ಆಗಿದೆ. ಸೊ ನಾವು ಆ ಆಬ್ಜೆಕ್ಟನ್ನು ಇಲ್ಲಿ ತೆಗೆದುಕೊಳ್ಬೇಕು. ಸೊ ಅ ಗ್ರೇಟ್ ಡೀಲ್ ಆಫ್ ಕೋಲ್ ಅಂತ ಬರ್ಕೊಳ್ತೇವೆ. ಅ ಗ್ರೇಟ್ ಡೀಲ್ ಆಫ್ ಕೋಲ್ ಮತ್ತು ಬರ್ನ್ ಪ್ರೆಸೆಂಟ್ ಫಾರ್ಮಲ್ಲಿದೆ. ಸೊ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಈಸನ್ನು ತೆಗೆದುಕೊಳ್ತೇವೆ. ಈಸ್ ಬರ್ನ್. ಎ ಗ್ರೇಟ್ ಡೀಲ್ ಆಫ್ ಕೋಲ್ ಈಸ್ ಬರ್ನ್ ಬೈ ಪೀಪಲ್. ಇನ್ ವಿಂಟರ್ನ ನೀವು ಕೊನೆಗೆ ಬರಿಬಹುದು ವಿದ್ಯಾರ್ಥಿಗಳೇ. ಎ ಗ್ರೇಟ್ ಡೀಲ್ ಆಫ್ ಕೋಲ್ ಈಸ್ ಬರ್ನ್ ಬೈ ಪೀಪಲ್ ಇನ್ ವಿಂಟರ್. ಈ ರೀತಿಯೂ ಬರಿಬಹುದು, ಅಥವಾ ನೀವು ಸ್ಟಾರ್ಟಿಂಗಲ್ಲೇ ಇನ್ ವಿಂಟರನ್ನು ಕೂಡ ಸೇರಿಸ್ಕೋಬಹುದು. ಆಗ ನೀವು ಈ ಒಂದು ಕ್ಯಾಪಿಟಲಲ್ಲಿರೋ ಎಯನ್ನು ಸ್ಮಾಲ್ ಲೆಟರ್ ಬರಿಬೇಕು. ಇನ್ ವಿಂಟರ್ ಎ ಗ್ರೇಟ್ ಡೀಲ್ ಆಫ್ ಕೋಲ್ ಈಸ್ ಬರ್ನ್ ಬೈ ಪೀಪಲ್. ಈ ರೀತಿಯೂ ಕೂಡ ಬರೆಯಬಹುದು. ಕ್ವೆಶನ್ ನಂಬರ್ 12 ಕ್ವೆಶನನ್ನು ಫ್ರೇಮ್ ಮಾಡಬೇಕು. ಹಿ ಕಂಪ್ಲೀಟೆಡ್ ಹೀಸ್ ಗ್ರ್ಯಾಜುಯೇಷನ್ ಅಟ್ ಮೈಸೂರು ಯೂನಿವರ್ಸಿಟಿ ಅಂತ ಇದೆ. ಸೊ ನಾವು ವೇರಿಂದ ಸ್ಟಾರ್ಟ್ ಮಾಡಬಹುದು ವಿದ್ಯಾರ್ಥಿಗಳೇ. ಕಂಪ್ಲೀಟೆಡ್ ಫಾಸ್ಟ್ ಟೆನ್ಸಲ್ಲಿದೆ. ವೇರ್ ಡಿಡ್ ಹಿ ಕಂಪ್ಲೀಟ್ ಅಂತ ಬರ್ಕೊಳ್ತೇವೆ. ವೇರ್ ಡಿಡ್ ಹಿ ಕಂಪ್ಲೀಟ್ ಹೀಸ್ ಗ್ರ್ಯಾಜುಯೇಷನ್. ಹೀಸ್ ಗ್ರ್ಯಾಜುಯೇಷನ್ ಅಂತ ಬರೆದ್ರೆ ನಿಮ್ಮ ಕ್ವೆಶನ್ ರೆಡಿ ಆಗುತ್ತೆ. ಕೊನೆಗೆ ಕ್ವೆಶನ್ ಮಾರ್ಕ್ ಹಾಕಬೇಕು ವಿದ್ಯಾರ್ಥಿಗಳೇ. ಕಂಪ್ಲೀಟ್ ದ ಇಫ್ ಕ್ಲಾಸ್ ಅಂತ ಇದೆ. ಇಫ್ ಶಿ ಹ್ಯಾಡ್ ಬ್ರಾಟ್ ಹರ್ ಕ್ಯಾಮ್ರಾಸ್. ನೋಡಿ ಇಲ್ಲಿ ಹ್ಯಾಡ್ ಬ್ರಾಟ್ ನೋಡಿದಾಗ ನಮಗೆ ಇದು ಥರ್ಡ್ ಕಂಡೀಷನಲ್ ಅಂತ ಗೊತ್ತಾಗುತ್ತೆ. ಸೊ ನಾವು ಇಲ್ಲಿ ಶಿ ವುಡ್ ಹ್ಯಾವ್ ಅಂತ ಬರಿಬೇಕಾಗುತ್ತೆ. ಶಿ ವುಡ್ ಹ್ಯಾವ್ ಟೇಕನ್ ಸಮ್ ಫೋಟೋಗ್ರಾಫ್ಸ್ ಅಂತೇಳಿ. ಮತ್ತೆ ಬೇರೆ ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ಫ್ರೇಮ್ ಅ ಕ್ವೆಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಫಸ್ಟ್ಗೆ ಕೇಳಿದ್ದಾರೆ. ರಾಜು ಲೈಕ್ಸ್ ದೋಸಾ ವೆರಿ ಮಚ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ನೋಡಿ ಇಲ್ಲಿ ದೋಸಾಗೆ ಅಂಡರ್ಲೈನ್ ಮಾಡಲಾಗಿದೆ. ಸೊ ವಾಟ್ ಅಂತ ತೆಗೆದುಕೊಳ್ತೇವೆ. ಮತ್ತು ಇಲ್ಲಿ ವರ್ಬನ್ನು ಗಮನಿಸಿ, ಲೈಕ್ಸ್ ಅಂತ ಇದೆ. ಸೊ ನಾವು ಡಸ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ವಾಟ್ ಡಸ್ ರಾಜು ಲೈಕ್ ವೆರಿ ಮಚ್. ಮತ್ತು ಕೊನೆಗೆ ಕ್ವೆಶನ್ ಮಾರ್ಕನ್ನು ಹಾಕ್ತೇವೆ. ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಇದೆ. ಹಿ ಹ್ಯಾಸ್ ರಿಟರ್ನ್ ಲೆಟರ್ಸ್ ಟು ದ ಆಫೀಸರ್ ಅಂತ ಇದೆ. ದ ಆಫೀಸರ್ ಅನ್ನೋದು ಆಬ್ಜೆಕ್ಟ್ ಆಗಿದೆ, ಹಿ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಸೊ ದ ಆಫೀಸರನ್ನು ತೆಗೆದುಕೊಳ್ತಾ ಇದ್ದೇವೆ. ದ ಆಫೀಸರ್ ನೋಡಿ ಹ್ಯಾಸ್ ರಿಟರ್ನ್ ಇದೆ. ಸೊ ಇಲ್ಲೂ ಕೂಡ ದ ಆಫೀಸರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಹ್ಯಾಸ್ ತೆಗೆದುಕೊಳ್ತೇವೆ. ಮತ್ತು ಹ್ಯಾಸ್ ಬಂದಾಗ ಪ್ಯಾಸಿವ್ ವಾಯ್ಸಲ್ಲಿ ಬೀನನ್ನು ಸೇರಿಸಬೇಕು ಅಂತ ಹೇಳಿದ್ದೀನಿ ನಿಮಗೆ. ದ ಆಫೀಸರ್ ಹ್ಯಾಸ್ ಬೀನ್ ಅಂತ ಆಯಿತು. ಮತ್ತು V3 ಫಾರ್ಮ್ ರಿಟರ್ನ್ ಅನ್ನು ಬರ್ಕೊಳ್ತೇವೆ. ರಿಟರ್ನ್ ಲೆಟರ್ಸ್. ದ ಆಫೀಸರ್ ಹ್ಯಾಸ್ ಬೀನ್ ರಿಟರ್ನ್ ಲೆಟರ್ಸ್ ಬೈ ಹಿಮ್ ಅಂತ ನಾವು ಪ್ಯಾಸಿವ್ ವಾಯ್ಸನ್ನು ಇಲ್ಲಿ ಚೇಂಜ್ ಮಾಡಿ ಬರಿತೇವೆ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಸೆಂಟೆನ್ಸನ್ನು ನಾವು ಇನ್ನೊಂದು ರೀತಿಯಲ್ಲೂ ಕೂಡ ಬರೆಯಬಹುದು. ಯಾವ ರೀತಿ ಅಂತ ನೋಡೋಣ. ಎರಡೂ ರೀತಿಯಿಂದ ಬರೆದ್ರೂ ಕೂಡ ಓಕೆ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಲೆಟರ್ಸ್ ಇದೆ ನೋಡಿ, ಇದನ್ನು ನಾವು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ, ಅದನ್ನು ಸ್ಟಾರ್ಟಿಂಗಲ್ಲೇ ತೆಗೆದುಕೊಳ್ಳಬಹುದು. ಲೆಟರ್ಸ್ ತಗೊಂಡಾಗ ವಿದ್ಯಾರ್ಥಿಗಳಲ್ಲಿ ಹ್ಯಾವ್ ಬರ್ತಾ ಇದೆ, ಯಾಕೆಂದರೆ ಲೆಟರ್ಸ್ ಅನ್ನೋದು ಪ್ಲೂರಲ್ ಇದೆ. ಲೆಟರ್ಸ್ ಹ್ಯಾವ್ ಬೀನ್ ರಿಟರ್ನ್. ಲೆಟರ್ಸ್ ಹ್ಯಾವ್ ಬೀನ್ ರಿಟರ್ನ್ ಟು ದ ಆಫೀಸರ್. ಆಫೀಸರ್ ಬೈ ಹಿ ಇರೋದು ಹಿಮ್ ಅಂತ ಚೇಂಜ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ಎರಡೂ ರೀತಿಯಲ್ಲೂ ನೀವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿ ಬರಿಬಹುದು. ಯೂಸ್ ದ ಫಾಲೋಯಿಂಗ್ ವರ್ಡ್ ಆಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸಸ್ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ ಗಮನಿಸಿ, ವಾಟರ್ ಕೊಟ್ಟಿದ್ದಾರೆ, ಇದನ್ನು ನಾವು ವರ್ಬ್ ಆಗಿ ಯೂಸ್ ಮಾಡಬೇಕು. ಸೊ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ. ಐ ಆಮ್ ನೋಡಿ, ಐ ಆಮ್ ಬರೆದ ತಕ್ಷಣ ವಾಟರ್ನ ನಾವೇನು ಮಾಡ್ಬೋದು ಅಂದರೆ ING ಫಾರ್ಮಲ್ಲಿ ಬರಿಬಹುದು. ಐ ಆಮ್ ವಾಟರಿಂಗ್ ಪ್ಲ್ಯಾಂಟ್ಸ್ ಅಂತ ಇಲ್ಲಿ ನಾವು ವರ್ಬ್ ಆಗಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬಹುದು ವಿದ್ಯಾರ್ಥಿಗಳೇ. ಇನ್ನು ಮತ್ತೊಂದು ಪ್ರಶ್ನೆ ಪತ್ರಿಕೆಯ ಕ್ವೆಶನ್ಸ್ ನೋಡಿ. ಪಂಕ್ಚುಯೇಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಓ ಇಟ್ ವಾಸ್ ಆಲ್ಸೋ ವಂಡರ್ಫುಲ್ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಓ ಅಂತಕ್ಕಂಥದ್ದು ಓ ಕ್ಯಾಪಿಟಲ್ ಇರಬೇಕು ಮತ್ತು ಇಲ್ಲಿ ಒಂದು ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಹಾಕ್ತೇವೆ. ಇನ್ನು ಇಟ್ಟಿರೋದನ್ನು ನೋಡಿ ಕ್ಯಾಪಿಟಲಲ್ಲಿ ಬರಿಬೇಕು. ಇಟ್ ವಾಸ್ ಆಲ್ಸೋ ವಂಡರ್ಫುಲ್ ಆದಮೇಲೆ ಕೊನೆಗೆ ಫುಲ್ ಪಾಯಿಂಟನ್ನು ಹಾಕಬೇಕು ವಿದ್ಯಾರ್ಥಿಗಳೇ. ಸೊ ಇಷ್ಟು ಬದಲಾವಣೆ ಮಾಡಿಕೊಂಡು ನೀವು ಈ ಸೆಂಟೆನ್ಸನ್ನು ಬರಿಬೇಕು. 12th ಕ್ವೆಶನ್ ನೋಡಿ. ಫ್ರೇಮ್ ಅ ಕ್ವೆಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆನ್ಸರ್ ಇದೆ. 2 days ಲೇಟರ್ ಹಿ ಎಸ್ಕೇಪ್ಡ್ ಫ್ರಮ್ ದ ಹೌಸ್ ಅಂತ ಇದೆ. ಸೊ ನಾವು ಇಲ್ಲಿ
ಟೈಮ್ ಕೊಟ್ಟಿರೋದ್ರಿಂದ ವೆನ್ ಅಂತ ಬರಿತೇವೆ. ಮತ್ತು ಎಸ್ಕೇಪ್ಡ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ವೆನ್ ಡಿಡ್ ಹಿ ಎಸ್ಕೇಪ್ ಅಂತ ಬರಿತಾ ಇದ್ದೇವೆ. ನೋಡಿ, ಎಸ್ಕೇಪ್ಡ್ ಬರಿಬಾರ್ದು, ಯಾಕೆಂದರೆ ಇಲ್ಲಿ ಡಿಡ್ ಅನ್ನು ತೆಗೆದುಕೊಂಡಿದ್ದೇವೆ. ವೆನ್ ಡಿಡ್ ಹಿ ಎಸ್ಕೇಪ್ ಫ್ರಾಮ್ ದ ಹೌಸ್ ಅಂತ ಬರಿತೇವೆ ವಿದ್ಯಾರ್ಥಿಗಳೇ. ಕ್ವಶನ್ ಮಾರ್ಕ್. ಇನ್ನು ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ನೆಗೆಟಿವ್ ಕೇಳಿದ್ದಾರೆ. ಇಲ್ಲಿ ಹಿ ಗೋಸ್ ಟು ಮಾರ್ಕೆಟ್ ಆನ್ ಸಂಡೇಸ್ ಇರೋದನ್ನು ನಾವು ಹಿ ಡಸಂಟ್ ಅಂತ ಬರಿಬೇಕು ವಿದ್ಯಾರ್ಥಿಗಳೇ. ಹಿ ಡಸಂಟ್ ಗೋಸ್ ಇರೋದನ್ನು ಗೋ ಅಂತ ಮಾಡ್ತೇವೆ, ಯಾಕೆಂದರೆ ಇಲ್ಲಿ ಡಸ್ ಅನ್ನು ತೆಗೆದುಕೊಂಡಿರೋ ಕಾರಣದಿಂದ. ಹಿ ಡಸಂಟ್ ಗೋ ಟು ಮಾರ್ಕೆಟ್ ಆನ್ ಸಂಡೇಸ್ ಅನ್ನು ಆಸ್ ಇಟ್ ಈಸ್ ಇಲ್ಲಿ ಬರಿತೇವೆ ವಿದ್ಯಾರ್ಥಿಗಳೇ. ಮತ್ತೊಂದು ಪ್ರಶ್ನೆ ಪತ್ರಿಕೆ. ಅಜಯ್ ಮೆಟ್ ಹೀಸ್ ಫ್ರೆಂಡ್ ಇನ್ ದ ಸ್ಟ್ರೀಟ್ ಲಾಸ್ಟ್ ನೈಟ್ ಇದೆ. ಇಲ್ಲಿ ಕ್ವೆಶನನ್ನು ಫ್ರೇಮ್ ಮಾಡಲಿಕ್ಕೆ ಕೇಳಿದ್ದಾರೆ ನೋಡಿ. ಸೊ ಇನ್ ದ ಸ್ಟ್ರೀಟ್ ಇರೋದ್ರಿಂದ ನಾವು ಪ್ಲೇಸ್ ಆಗಿರೋದ್ರಿಂದ ವೇರ್ ಅಂತ ತೆಗೆದುಕೊಳ್ತೇವೆ ವಿದ್ಯಾರ್ಥಿಗಳೇ. ಮತ್ತು ಮೆಟ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ವೇರ್ ಡಿಡ್ ಅಜಯ್ನ ಬರ್ಕೊಳ್ತಾ ಇದ್ದೇವೆ. ವೇರ್ ಡಿಡ್ ಅಜಯ್ ಮೆಟ್ ಇರೋದನ್ನು ಮೀಟ್ ಅಂತ ಚೇಂಜ್ ಮಾಡಬೇಕು. ವೇರ್ ಡಿಡ್ ಅಜಯ್ ಮೀಟ್ ಹಿಸ್ ಫ್ರೆಂಡ್ ಆದಮೇಲೆ ವಿದ್ಯಾರ್ಥಿಗಳೇ ಲಾಸ್ಟ್ ನೈಟ್ ಅಂತ ಬರಿತಾ ಇದ್ದೇವೆ. ಲಾಸ್ಟ್ ನೈಟ್ ಮತ್ತು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು. ನೆಕ್ಸ್ಟ್ ನೋಡಿ, ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಕೇಳಿದ್ದಾರೆ. ದ ಗವರ್ನರ್ ಹ್ಯಾಸ್ ಇನಾಗ್ಯುರೇಟೆಡ್ ದ ಎಕ್ಸಿಬಿಷನ್ ಅಂತ ಇದೆ. ಸೊ ನಾವು ದ ಎಕ್ಸಿಬಿಷನನ್ನು ಇಲ್ಲಿ ಸಬ್ಜೆಕ್ಟ್ ಆಗಿ ತೆಗೆದುಕೊಳ್ತಾ ಇದ್ದೇವೆ. ಎಕ್ಸಿಬಿಷನ್ ದ ಎಕ್ಸಿಬಿಷನ್ ಆದಮೇಲೆ ವಿದ್ಯಾರ್ಥಿಗಳು ನೋಡಿ ಹ್ಯಾಸ್ ಇದೆ. ದ ಎಕ್ಸಿಬಿಷನ್ ಸಿಂಗ್ಯುಲರ್ ಆಗಿರೋದ್ರಿಂದ ಹ್ಯಾಸ್ ಅನ್ನೇ ತೆಗೆದುಕೊಳ್ಳೋಣ. ಹ್ಯಾಸ್ ಬೀನ್ ಅಂತ ಬೀನನ್ನು ಸೇರಿಸಬೇಕು. ಇನಾಗ್ಯುರೇಟೆಡ್ V3 ಫಾರ್ಮ್ ಕೂಡ ಸೇಮ್ ಇರುತ್ತೆ. ಇನಾಗ್ಯುರೇಟೆಡ್ ಬೈ ದ ಗವರ್ನರ್ನ ಕೊನೆಗೆ ನಾವು ಬರಿತಾ ಇದ್ದೇವೆ. ದ ಗವರ್ನರ್ ಸಬ್ಜೆಕ್ಟ್ ಇರೋದನ್ನು ಆಬ್ಜೆಕ್ಟಲ್ಲಿ ಬರಿತಾ ಇದ್ದೇವೆ. 13th, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಇದೆ ನೋಡಿ. ಇಟ್ ಈಸ್ ವೆರಿ ಹಾರಿಬಲ್ ಸೈಟ್ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ, ಮೊದಲಿಗೆ ಹೇಳಿದ್ದೆ ನಾನು ಹೌ ಅಥವಾ ವಾಟನ್ನು ತೆಗೆದುಕೊಂಡು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಸೆಂಟೆನ್ಸನ್ನು ನಾವು ಬರಿಬೋದು ಅಂತ. ಸೊ ಇಲ್ಲಿ ವಾಟನ್ನು ತೆಗೆದುಕೊಳ್ಬೇಕಾಗತ್ತೆ. ವಾಟ್ ಎ ಹಾರಿಬಲ್ ಸೈಟನ್ನು ತೆಗೆದುಕೊಳ್ತಾ ಇದ್ದೇವೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ. ಹಾರಿಬಲ್ ಸೈಟ್ ಆದಮೇಲೆ ಇಟ್ ಈಸ್ ಅಂತ ಬರೀಬೇಕು. ಇಟ್ ಈಸ್ ಕೊನೆಗೆ ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಹಾಕ್ತೇವೆ. ವಾಟ್ ಎ ಹಾರಿಬಲ್ ಸೈಟ್ ಇಟ್ ಈಸ್ ಅಂಥೇಳಿ ಸೆಂಟೆನ್ಸ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೊಂದು ಪ್ರಶ್ನೆ ಪತ್ರಿಕೆ. ಚೇಂಜ್ ಇಂಟು ಆನ್ ಎಕ್ಸ್ಕ್ಲಾಮೇಟರಿ. ಇಲ್ಲೂ ಕೂಡ ನೋಡಿ ದ ಚಂದ್ರಯಾನ್ 3 ಈಸ್ ಎ ವೆರಿ ಗ್ರೇಟ್ ಸ್ಪೇಸ್ ಮಿಷನ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ನಾವು ಇಲ್ಲೂ ಕೂಡ ವಾಟನ್ನು ತೆಗೆದುಕೊಳ್ಬಹುದು ನೋಡಿ. ವಾಟ್ ಆದಮೇಲೆ ಇದನ್ನು ಆ್ಯಸ್ ಇಟ್ ಈಸ್ ಬರೆಯೋಣ ವಿದ್ಯಾರ್ಥಿಗಳೇ. ವಾಟ್ ವೆರಿಯನ್ನು ಬಿಡಬೇಕು. ವಾಟ್ ಗ್ರೇಟ್ ಸ್ಪೇಸ್ ಮಿಷನ್ ದ ಚಂದ್ರಯಾನ್ 3 ಈಸ್ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ ಈ ಪಾರ್ಟನ್ನು. ದ ಚಂದ್ರಯಾನ 3 ಈಸ್ ಅಂತ ಬರೆದು ಕೊನೆಗೆ ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಹಾಕಬೇಕು ವಿದ್ಯಾರ್ಥಿಗಳೇ. 12th one ಕ್ವಶನ್ ಫ್ರೇಮ್ ಮಾಡಲಿಕ್ಕೆ ಹೇಳಿದ್ದಾರೆ ನೋಡಿ. ದ ಟೀಚರ್ ಟುಕ್ ದ ಜೋಕ್ ದ ರೈಟ್ ವೇ ಅಂತ ಇದೆ. ಸೊ ನಾವು ಇಲ್ಲಿ ಹೌ ಅಂತಕ್ಕಂತಹ WH ವರ್ಡನ್ನು ತೆಗೆದುಕೊಳ್ಬೇಕು. ಟುಕ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಹೌ ಡಿಡ್ ಅಂತ ತೆಗೆದುಕೊಳ್ತೇವೆ. ಹೌ ಡಿಡ್ ದ ಟೀಚರ್ ಟುಕ್ ಇರೋದನ್ನು ಟೇಕ್ ಅಂತ ಚೇಂಜ್ ಮಾಡಬೇಕು. V1ಗೆ ಟೇಕ್ ದ ಜೋಕ್ ಮತ್ತು ಕೊನೆಗೆ ಏನು ಮಾಡಬೇಕು, ಕ್ವಶನ್ ಮಾರ್ಕನ್ನು ಹಾಕಬೇಕು. ಹೌ ಡಿಡ್ ದ ಟೀಚರ್ ಟೇಕ್ ದ ಜೋಕ್. ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಕೇಳಿದರೆ ನೋಡಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಡೂ ಯು ಲೈಕ್ ಸ್ವೀಟ್ಸ್ ಅಂತ ಇದೆ ನೋಡಿ. ಯಾವ ರೀತಿ ಮಾಡೋದು, ಡೂ ತೆಗೆದುಕೊಳ್ತೇವೆ. ಸ್ವೀಟ್ಸ್ ಅನ್ನೋದು ಆಬ್ಜೆಕ್ಟ್ ಆಗಿತ್ತಲ್ವ, ಸೊ ಇಲ್ಲಿ ಸ್ವೀಟ್ಸ್ ಅಂತ ತೆಗೆದುಕೊಳ್ತೇವೆ. ಸ್ವೀಟ್ಸ್ ಪ್ಲೂರಲ್ ಆಗಿರೋದ್ರಿಂದ ಆರ್ ತೆಗೆದುಕೊಳ್ಬೇಕು. ಡೂ ಸ್ವೀಟ್ಸ್ ಆರ್ ಲೈಕ್ ಇರೋದನ್ನು V3 ಫಾರ್ಮ್. ಲೈಕ್ಡ್ ಬೈ ಯು ಕ್ವಶನ್ ಮಾರ್ಕ್. ಡೂ ಸ್ವೀಟ್ಸ್ ಆರ್ ಲೈಕ್ಡ್ ಬೈ ಯು ಅಂತ ಚೇಂಜ್ ಆಗುತ್ತೆ ನೋಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ನಾಟ್ ಓನ್ಲಿ ಬಟ್ ಆಲ್ಸೋ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಿ ಈಸ್ ಪಂಕ್ಚುವಲ್, ಹಿ ಈಸ್ ಫೇತ್ಫುಲ್ ಇದೆ.
ಸೊ ನೋಡಿ ನಾವೇನಂತ ಚೇಂಜ್ ಮಾಡ್ಬೋದು, ಹೀ ಇದನ್ನ ಆ್ಯಸ್ ಇಟ್ ಈಸ್ ತೆಗೆದುಕೊಳ್ತಾ ಇದ್ದೇವೆ. ಹೀ ಈಸ್ ನಾಟ್ ಓನ್ಲಿ ಪಂಕ್ಚುವಲ್ ಬಟ್ ಆಲ್ಸೋ, ನೋಡಿ ಬಟ್ ಆಲ್ಸೋನ ಇಲ್ಲಿ ತೆಗೆದುಕೊಳ್ತಾ ಇದ್ದೇವೆ, ಬಟ್ ಆಲ್ಸೋ ಫೇತ್ಫುಲ್. ಇಷ್ಟೇ ವಿದ್ಯಾರ್ಥಿಗಳೇ, ಹಿ ಈಸ್ ನಾಟ್ ಓನ್ಲಿ ಪಂಕ್ಚುವಲ್ ಬಟ್ ಆಲ್ಸೋ ಫೇತ್ಫುಲ್. ಇನ್ನು ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಕೇಳಿದರೆ ಆಲ್ ಟ್ರಸ್ಟ್ ಆ್ಯನ್ ಆನೆಸ್ಟ್ ಮ್ಯಾನ್ ಅಂತ ಇದೆ. ಆ್ಯನ್ ಆನೆಸ್ಟ್ ಮ್ಯಾನ್ ಅನ್ನೋದು ಆಬ್ಜೆಕ್ಟ್ ಆಗಿದೆ, ಸೊ ಅದನ್ನೇ ನಾವು ಇಲ್ಲಿ ಸಬ್ಜೆಕ್ಟ್ ಆಗಿ ತೆಗೆದುಕೊಳ್ಬೇಕು. ಆ್ಯನ್ ಆನೆಸ್ಟ್ ಮ್ಯಾನ್, ಟ್ರಸ್ಟ್ ನೋಡಿ ಪ್ರೆಸೆಂಟ್ ಫಾರ್ಮಲ್ಲಿದೆ, ಸೊ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಆ್ಯನ್ ಆನೆಸ್ಟ್ ಮ್ಯಾನ್ ಈಸ್, ಟ್ರಸ್ಟ್ನ V3 ಫಾರ್ಮ್ ಬರೀಬೇಕು, ಟ್ರಸ್ಟೆಡ್ ಬೈ ಆಲ್ ಅಂಥೇಳಿ ಆಗುತ್ತೆ. ಇನ್ನು ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್ ಇದೆ. ಐ ಸಾ ಮೈ ಫ್ರೆಂಡ್ ಇನ್ ರಾಜಸ್ ಸೀಟ್ ಲಾಸ್ಟ್ ನೈಟ್ ಅಂತ ಇದೆ. ಸೊ ಇನ್ ರಾಜಸ್ ಸೀಟ್ಗೆ ನಾವು ವೇರ್ ಅಂತ ತೆಗೆದುಕೊಳ್ಬೋದು. ವೇರ್ ನೋಡಿ ಸಾ ಇರೋದ್ರಿಂದ ಏನು ಮಾಡಬೇಕು, ವೇರ್ ಡಿಡ್ ಅಂತ ತೆಗೆದುಕೊಳ್ತೇವೆ ಹೆಲ್ಪಿಂಗ್ ವರ್ಬನ್ನು. ವೇರ್ ಡಿಡ್ ಐ ಸಿ, ಸಾ ಇರೋದನ್ನು ಸಿ ಅಂತ ಮಾಡ್ತೇವೆ. ವೇರ್ ಡಿಡ್ ಐ ಸಿ ರಾಜಸ್ ಸೀಟ್, ಸಾರಿ ಮೈ ಫ್ರೆಂಡ್. ವೇರ್ ಡಿಡ್ ಐ ಸಿ ಮೈ ಫ್ರೆಂಡ್ ಲಾಸ್ಟ್ ನೈಟನ್ನು ಇಲ್ಲಿ ಕೊನೆಗೆ ಬರೀಬೇಕು ವಿದ್ಯಾರ್ಥಿಗಳೇ, ಮತ್ತು ಕೊನೆಗೆ ಕ್ವೆಶ್ಚನ್ ಮಾರ್ಕನ್ನು ಹಾಕಬೇಕು ವಿದ್ಯಾರ್ಥಿಗಳೇ.